ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರೋದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರೋದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರೋದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರೋದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರೋದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ
ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರುವುದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರುವುದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರುವುದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಈಗಾಗಲೇ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. 3,300 ಬೆಂಬಲ ಬೆಲೆ ನಿಗದಿಯಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಈ ಘೋಷಣೆಯಲ್ಲೂ ಕೂಡ ಗೊಂದಲ ಇದೆ. ಬೆಳಗಾವಿಯಲ್ಲಿ ಸಂಭ್ರಮ, ಇತ್ತ ವಿಜಯಪುರದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಅಧಿಕಾರಿಗಳು ಬಹಳ ಕಸರತ್ತನ್ನ ನಡೆಸಿದ್ದಾರೆ. ಸರ್ಕಾರದ ಆದೇಶ ಪ್ರತಿ ಕೈಗೆ ತಲುಪಿದ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ರೇಟ್ 10%ರಷ್ಟಿದೆ. 11.25 ರಿಕವರಿಗೆ 3,300 ದರ ನಿಗದಿ ಮಾಡಿರುವುದು. ಹಾಗಾಗಿ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ.